ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್ ಮತ್ತೆ ಸ್ವಾಗತ ಗೆಳೆಯರ. ಥ್ಯಾಂಕ್ ಯು ಸೋ ಮಚ್. ನೀವು ಬೇರೆ ಎಲ್ಲಿ ಹೋಗಿಲ್ಲ. ಈಗ ಟೈಮ್ ಅದ ಮಸ್ತ್ ಮನುಷ್ಯ ಬರೋದು ಜೋಗ್ ಜಂಕ್ಷನ್ಯಾಗ. ಮಸ್ತ್ ಮನುಷ್ಯ ಬರ್ತಾರೆ ಹುಬ್ಳಿ ಧಾರವಾಡದಿಂದ. ನರಸಿಂಹ ಅಂಥೇಳಿ. ನರಸಿಂಹ ಅವರು GH ರಾಘವೇಂದ್ರ ಅವರು ತಮ್ಮ. ಇವರು ನಾಟಕದಾಗ ಆಸಕ್ತಿ ಇತ್ತು. ಅಷ್ಟೇ ಅಲ್ಲ, ಹಾಸ್ಯ ಕಾರ್ಯಕ್ರಮದಾಗ ಭಾಗವಹಿಸ್ತಿದ್ರು. ಮತ್ತು ವೃತ್ತಿಯಿಂದ ಇವರು ಪತ್ರಕರ್ತರು. ಸಂಯುಕ್ತ ಕರ್ನಾಟಕದಾಗ ಕೆಲಸ ಮಾಡ್ತಾರೆ. ನರಸಿಂಹ ಬರ್ರಿ ಮಸ್ತ್ ಮನುಷ್ಯ ಆಗಿ. ಪ್ಲೀಸ್ ಹೇಳ್ರಿ, ನಮ್ಮ ಸಲುವಾಗಿ ಯಾವ ಹೊಸ ಜೋಕ್ ತಂದ? ನಿಮ್ಮ ಸಲುವಾಗಿ ಜೋಕ್ ಅಂತಂದರೆ, ಈಗ ಹೆಂಗಾಗ್ಯದ ಅಂತಂದ್ರೆ, ನಾನು ಪತ್ರಿಕೋದ್ಯಮದಾಗ ಕೆಲಸ ಮಾಡ್ತೀನಿ. ಕರೆಕ್ಟ್. ದಿವಸ ಅಕ್ಷರಗಳ ಜೊತೆ ಆಟ. ಹಾಸ್ಯ ಹೆಂಗಿರ್ತಾವ ಅಂತಂದ್ರೆ, ನಾವು ಇವತ್ತು ಪತ್ರಿಕೆನ ಮುಂದಿಟ್ಕೊಂಡಾಗ ಪ್ರತಿಯೊಂದು ಹೆಡ್ಲೈನ್ ನೋಡಿದಾಗ ಅಲ್ಲಿ ಹಾಸ್ಯ ಹುಡ್ತಾವ. ಕರೆಕ್ಟ್. ಹೆಂಗಂತಂದ್ರೆ, ಈ ಸ್ವಲ್ಪ ವರ್ಷಗಳ ಹಿಂದೆ 3-4 ವರ್ಷದ ಹಿಂದೆ ನಮ್ಮ ರಾಜ್ಯದೊಳಗೆ ಸಮ್ಮಿಶ್ರ ಸರ್ಕಾರ ಇತ್ತು. ಕರೆಕ್ಟ್. ನಮ್ಮ ಸಮ್ಮಿಶ್ರ ಸರ್ಕಾರದೊಳಗೆ ಮುಖ್ಯಮಂತ್ರಿಗಳಿಗೆ ಗ್ರಾಮ ವಾಸ್ತವ್ಯದ ಕಲ್ಪನೆ. ಕರೆಕ್ಟ್. ಹಳ್ಳಿ ಒಳಗೆ ಹೋಗಿ ಹಳ್ಳಿ ಮನ್ಯಾಗ ರೈತ ಮನ್ಯಾಗ ಮಾಡ್ಕೊಳ್ಳೋದು. ನಮಗೆ ಸುದ್ದಿಗಾರರಿಗೆ ಹೆಂಗೆ ವರದಿಗಾರರಿಗೆ ಅಂತಂದ್ರೆ ಏನು ಮಾಡಿದ್ರು ಸುದ್ದಿನ. ಕರೆಕ್ಟ್. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮುಖ್ಯಮಂತ್ರಿ ಏನು ಮಲ್ಕೊಂಡಿರ್ತಾನಲ್ಲ, ಗ್ರಾಮ ವಾಸ್ತವ್ಯ ಮಾಡಿರ್ತಾನಲ್ಲ, ಆ ಮನೆ ಒಳಗೆ ಒಂದು ಘಟನೆ ಆಯಿತು. ನಾವು ಪತ್ರಕರ್ತರು ನಾವು ಬರ್ದ್ವಿ, ರಿಪೋರ್ಟ್ ಮಾಡಿದ್ವಿ. ಆ ಪತ್ರಿಕೆ ಹೆಡ್ಲೈನ್ ಹೆಂಗಿತ್ತು ಅಂತಂದ್ರೆ, ಫುಲ್ ಲೀಡು, ಮುಖ್ಯಮಂತ್ರಿಗಳು ಗ್ರಾಮ ವಾಸ್ತವ್ಯ ಮಾಡಿದ ಮನೆ ಹೆಣ್ಣು ಮಗಳಿಗೆ ಈಗ 3 ತಿಂಗಳು. ಆಮೇಲೆ ಈ ಕಡೆ ಪಕ್ಕಕ್ಕೆ ಆ ಮುಖ್ಯಮಂತ್ರಿಗಳು ತಂದಿ ದೇಶದ ಪ್ರಧಾನಿ ಆಗಿದ್ರೇನಪ್ಪ, ಅವರು ಒಂದು ಬೇರೆ ಕಾರಣಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇದರಲ್ಲಿ ನನ್ನ ಮಗನದೇನು ತಪ್ಪಿಲ್ಲ. ಅವಾಗ ಉಪಮುಖ್ಯಮಂತ್ರಿಗಳಾದವರು ಬೇರೆ ಪಕ್ಷದವರು, ಅವರು ಒಂದು ಬೇರೆ ಕಾರಣಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ಸಮ್ಮಿಶ್ರ ಸರ್ಕಾರದ ಸಾಧನೆ. ಪ್ರತಿಪಕ್ಷದವರು ಖರ್ಗೆ ಅವಾಗ ಅವ್ರು ಏನು ಮಾಡ್ತಾರೆ, ಇದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಅವ್ರು ಬುಡಕು ವಾಟಾ ಪಕ್ಷದ ನಾಗರಾಜ್ ಬಾಟಮ್ ಐಟಮ್ದಾಗ ಏನು ಬರಿತೀವಿ ಅಂತಂದ್ರೆ, ನಿಮಗೆ ಜನಿಸುವ ಮಗುವನ್ನು ಕನ್ನಡ ಶಾಲೆಗೆ ಸೇರಿಸಿ. ಈಗ KG-ದಿಂದ PG ವರೆಗೆ ನೋಡ್ಕೋತ ಬರ್ರಿ, ಆ ಮಾಸ್ತರ್ಗಳಿಗೆ ಹುಡುಗರು ನೆನಪು ಒಟ್ಟ ಇರಂಗಿಲ್ಲ. ಸಾಧ್ಯ. ನಿಮ್ಮ ಹುಡುಗನ ಶಾಲೆಗೆ ಹಚ್ಚಿರಿ, ಭಾಳ ಶಾಣೆ ಇರ್ತಾನವ. ಆದ್ರೆ ನೀವು ಹೋಗಿ ಕೇಳ್ರಿ, ಸರ್ ನಮ್ಮ ಹುಡುಗ ಹೆಂಗ್ರಿ ಅಂತ, ಅಡ್ಡಿಲ್ಲ ಅಂತ ಹಿಂಗಂತಾರೆ. ಅದ ಹುಡುಗಿ ಹಸಿ ದಡ್ದಿರ್ತೈತೇನ್ರಪ್ಪ, ಆ ಹುಡುಗಿ ಹೆಂಗ್ರಿ ನಮ್ಮ ಹುಡುಗಿ ಅನ್ಕೊ, ಬಸ್ ತೋತಳ್ರಿ ಮಾಡಿಸ್ರಿ, IAS ಮಾಡಿಸ್ರಿಕಿಗೆ ಅಂತಾರೆ. ಅದ್ರಂಗೆ ನಾವು ಧಾರವಾಡ ಯೂನಿವರ್ಸಿಟಿಯಾಗ ಎಲ್ಲ ಮುಗಿಸಿದ ಕೂಡ ಧಾರವಾಡದಾಗ ಸುಭಾಷ್ ರೋಡ್ನಾಗ ಹೊಂಟಿದ್ವಿ. ನಮ್ಮ ಕಲಿಸಿದ ಗುರುಗಳು ಬಂದರು. ನಮ್ಮ ಫ್ರೆಂಡ್ ನಾನೇನಂದ್ವಿ, ನಮ್ಮ ಸರ್ ಹೊಂಟಾರ್ಲೆ ಮಾತಾಡ್ಸೋಣ, ನಡಿಪ ಹೋಗೋಣ. ಸರ್ ನಮಸ್ಕಾರ ರೀ. ನಮಸ್ಕಾರಪ್ಪ, ಯಾರು ನೀನು? ಸರ್ ನಾನು ನಿಮ್ಮ ಸ್ಟೂಡೆಂಟ್ ರೀ. ನನ್ನ ಸ್ಟೂಡೆಂಟೇ, ಯಾವಾಗಿದ್ದಿ ಹೇಳ? ಸರ್ ಆ ವರ್ಷ ಮಳೆ ಆತಲ್ರಿ. ಈ ಮಳೆ ಪ್ರತಿ ವರ್ಷ ಆಕತ್ತು. ಸರ್ ಆ ವರ್ಷ ಜಾತ್ರೆ ಆತಲ್ರಿ. ಜಾತ್ರೆ ಪ್ರತಿ ವರ್ಷ ಆಕತ್ತು. ನಮ್ಮ ದೋಸ್ತ್ ಹೇಳೋದು ಮಾಸ್ತರ್ ತಿಳಿವಲ್ದು, ಮಾಸ್ತರ್ ಹೇಳೋದು ನಮ್ಮ ದೋಸ್ತಿಗೆ ತಿಳಿವಲ್ದು. ನಾನು ಆ ಕಡೆ ಕರ್ಕೊಂಡು ಅವ್ನಿಗೇನು ಹೇಳಿದೆ, ನೋಡು ಮಾಸ್ತರ್ಗೆ ಹುಡುಗರ ಹೆಸರು ನೆನಪಿರಂಗಿಲ್ಲ, ಸೊ ನೀನು ನಮ್ಮ ಕ್ಲಾಸ್ಮೇಟ್ ಹುಡುಗಿಯರ ಹೆಸರು ಹೇಳೋಣ ಅನ್ಕೊಂಡು ಹೇಳ್ತಾರೆ. ಸರ್ ನಾನು ದಿವ್ಯಾನ್ ಕ್ಲಾಸ್ಮೇಟ್ ರೀ ಅಂದ್ಕೊಳ್ಳಿ, 97-98 ಅಂದ್ರೆ ಇದು ಇರಂಗೇ ಇಲ್ಲ ಅವ್ರಿಗೆ. ಈಗ ಹುಬ್ಬಳ್ಳಿ ಧಾರವಾಡದೊಳಗೆ ಚಾಳದ ಸಂಸ್ಕೃತಿ ಭಾಳ ಚಂದ ಇತ್ತು. ನೀವು ಇದ್ರೆ ಹಳೆ ಹುಬ್ಬಳ್ಳಿ. ಕರೆಕ್ಟ್. ನಮ್ಮ ಓಣಿತ್ತು, ಆ ಓಣಿ ಒಳಗೆ ಒಂದು 8-10 ಮನೆ ಇದ್ವು. ಹೌದು. ಚಾಳದಾಗಿರೋಷ್ಟು ಅಲ್ಲಿ ಮುನಿಸ್ ಇರ್ಬೋದು, ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ಹ್ಯೂಮರ್ ಇರ್ಬೋದು, ಎಲ್ಲ ಇರ್ತದೆ. ಇಂಥ ಚಾಳದೊಳಗೆ 1-2 ಕುಟುಂಬ, 2 ಕುಟುಂಬ ಆದಮೇಲೆ ಒಂದು ಕುಟುಂಬ ಹೊಸ ಬಡಾವಣೆ ಒಳಗೆ ಮನೆ ಕಟ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅವರು ಸ್ವಲ್ಪ ದಿವಸ ಬಾಂಧವಿತ್ತು, ಆಮೇಲೆ ನಿಂತು ಹೋಗ್ಬಿಡ್ತು ಬದುಕಿನ ಜಂಜಾಡದೊಳಗೆ. ಕರೆಕ್ಟ್. ಆಮೇಲೆ ಒಂದು ದಿವಸ ಮಾರ್ಕೆಟ್ನಾಗ ಭೇಟಿ ಆದ್ರು ಅವ್ರು ಇಬ್ರು. ಏನ್ರವ ಸುಶ್ಲಾ ಬಾಯ್ ಆರಾಮಿದ್ದೀರಾ ಅನ್ಕೊ, ಆರಾಮಿದ್ದೀರಿ, ನೀವು ಹೆಂಗಿದ್ದೀರಿ? ಆರಾಮ. ಬರ್ರಿ ಭಾಳ ದಿವಸ ಆತು ಮನೆಗೆ ಅಂತ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋದ ಕೂಡಲೇ ಅಲ್ಲಿ ಆಕಿ ಗಂಡನ ಫೋಟೋ ಹಾಕಿರ್ತಾರೆ, ಹಾರ ಹಾಕಿರ್ತಾರೆ, ಊದಿನ ಕಡ್ಡಿ ಹಚ್ಚಿರ್ತಾರೆ, ಬತ್ತಿ ಹಿಂಗೆ ಬೆಳಗ್ತಿರ್ತಾರೆ. ಈಗ ಕೆಟ್ಟ ಅನ್ಸ್ಬಿಡ್ತದೆ, ಶಿವ ನಮ್ಮ ಆಗ್ಬಿಟ್ಟು, ಯಾಕೆ ನಿಮ್ಮ ಮನೆಯವರು? ಇಲ್ರಿ ಹೋಗಿ 2 ವರ್ಷ ಆತಲ್ಲ. ಹೌದಾ? ಹೌದು. ನಿಮ್ಮ ದೊಡ್ಡ ಮಗ ಏನು ಮಾಡ್ತಾನ? ಈಗ ನಾವು ಇಂಜಿನಿಯರ್ ಆಗ್ಯಾನ. 2ನೇ ಮಗ ಏನು ಮಾಡ್ತಾನ? ಇಲ್ಲ ಡಾಕ್ಟರ್ಗೆ ಪ್ರಾಕ್ಟೀಸ್ ಮಾಡ್ತಾನೆ. 3ನೇ ಮಗ ಏನು ಮಾಡ್ತಾನ? ಬಿಸ್ನೆಸ್ ಮಾಡ್ತಾನ. ಅದು 4ನೇ ಮಗ ಉಡಾಳ ಇತ್ತಲ್ಲ, ಅದು ಏನು ಮಾಡ್ತದೆ ಅನ್ಕೊಳ್ಳಿ, ಆಕೆ ಅಗದಿ ಹಿಂಗೆ ತಲೆ ಗೋಣೆತ್ತಿ ಮ್ಯಾಲೆತ್ತಿ, ಈಗ ಅದು ಕಾರ್ಪೊರೇಟರ್ ಆಗೈತಿ. ಥ್ಯಾಂಕ್ ಯು ನರಸಿಂಹ, ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಇದು ಜೋಕ್. ಇಂಥ ಮಸ್ತ್ ಜೋಕ್ ತೊಗೊಂಡು ಮಸ್ತ್ ಮನುಷ್ಯಕ್ಕೆ ಬರ್ರಿ. ಥ್ಯಾಂಕ್ ಯು. ಇಂಥ ಮಸ್ತ್ ಮನುಷ್ಯ ನಿಮ್ಮ ಕಣ್ಣಿಗೆ ಬಿದ್ದರೆ ಅಥವಾ ನಿಮ್ಮ ಊರಾಗಿದ್ದರೆ ದಯವಿಟ್ಟು ಅವ್ರ ವಿವರಗಳನ್ನು ಮತ್ತು ಅವ್ರು ಹೇಳುವಂಥ ಜೋಕ್ಗಳನ್ನು ನಮಗೆ ಕಳಿಸ್ರಿ. ನನ್ನ ಅಡ್ರೆಸ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ಲಿಕ್ಕೆ ನೋಡಿರಿ. ಮತ್ತು ಹಂಗೆ ನಿಮಗೆ ಚಲೋ ಜೋಕ್ಗಳು ಬಂದ್ರೆ ಅವನ್ನೂ ಕಳಿಸ್ರಿ. ನನ್ನ ನಂಬರ್ ಅದ 9900980099. ಥ್ಯಾಂಕ್ ಯು. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದ ಜೋಗ್ ಜಂಕ್ಷನ್ ವಿಭಾಗ,
ಸುವರ್ಣ ನ್ಯೂಸ್ 24/7 ನಂಬರ್ 204 ಎಂಬಸಿ ಸ್ಕ್ವೇರ್ ಇನ್ಫ್ಯಾಂಟ್ರಿ ರೋಡ್ ಬೆಂಗಳೂರು 1.